ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಬಲಿಯಾದವರ ಸಂಖ್ಯೆಗೆ ಲೆಕ್ಕನೇ ಇಲ್ಲ. ಈಗ ಮತ್ತೊಂದು ಬಲಿಯನ್ನ ಪಡ್ಕೊಂಡಿದೆ ಕಿಲ್ಲರ್ ಬಿಎಂಟಿಸಿ. ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಆ ಲೆಕ್ಕನೇ ಇಲ್ವೇನಪ್ಪ, ಅಷ್ಟು ಜನರನ್ನ ಬಲಿ ತೆಗೆದುಕೊಂಡ್ಬಿಟ್ಟಿದೆ. 9 ವರ್ಷದ ವಿದ್ಯಾರ್ಥಿನಿ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ನಡೆದಿರೋ ಘಟನೆ. ಬಸ್ ಹರಿದು ಸ್ಥಳದಲ್ಲೇ 9 ವರ್ಷದ ಬಾಲಕಿ ಭುವನ ಸಾವನ್ನಪ್ಪಿದ್ದಾಳೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಾಲಕಿ ಮೇಲೆ ಹರಿದಿರೋದು ಬಸ್ಸು. ಟ್ಯೂಷನ್ ಮುಗಿಸ್ಕೊಂಡು ಸ್ನೇಹಿತರ ಜೊತೆ ನಿಂತಿದ್ಲು ಬಾಲಕಿ. ಸ್ಥಳಕ್ಕೆ ರಾಜಾಜಿನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ಎಷ್ಟು ಬಲಿಗಳು ಬೇಕು ಅಂತ. ಅಪಘಾತ ಆಗ್ತಿದ್ದಂತೆ ಯಮದೂತ ಚಾಲಕ ಬಸ್ ಬಿಟ್ಟು ಎಸ್ಕೇಪ್ ಆಗಿದ್ದಾನ್ರಿ. ಎಂತ ಮನೆ ಹಾಳ್ರಿ ಇವರೆಲ್ಲ. ಬಿಎಂಟಿಸಿ ಬಸ್ ಮೇಲೆ ಕುತ್ಕೊಂಡ್ಬಿಟ್ರೆ ನೆಲ ಕಾಣಲ್ವೇನ್ರಿ? ಕೆಳಗಡೆ ಯಾರು ಓಡಾಡ್ತಿದ್ದಾರೆ, ಯಾರು ಓಡಾಡ್ತಿಲ್ಲ, ಏನು ಗೊತ್ತಾಗೋದಿಲ್ವಾ? ಅಷ್ಟೊಂದು ಕಣ್ಣು ಮುಚ್ಕೊಂಡು ಬಸ್ ಓಡಿಸ್ತಾ ಇರ್ತಾರ. ಇದೇನು ಒಂದ್ಸಲಿ 2 ಸಲಿನ ಬೆಂಗಳೂರಲ್ಲಿ ಏನ್ ಜನ ಯಾರು ಓಡಾಡಂಗಿಲ್ವಾ? ಇಲ್ಲ ಒಂದು ಕೆಲಸ ಮಾಡ್ಬಿಡಿ, ಬಿಎಂಟಿಸಿಗೆ ಸೆಪರೇಟ್ ಟ್ರ್ಯಾಕ್ಗಳು ಮಾಡ್ಬಿಡಿ ಎಲ್ಲ ಕಡೆ. ಹೆತ್ತವ್ರ ಗೋಳ್ ನೋಡ್ರಿ. ಅಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾ ಇತ್ತು ಪಾಪ ಹೆಣ್ಮಗು. ಸುಮಾರು 1 ಗಂಟೆ ಸುಮಾರಿಗೆ ಬಸ್ ಹರಿದಿದೆ ಆಕೆ ಮೇಲೆ. ನೀರು ಕುಡಿಸ್ಬಾರ್ದು. ಭುವನ ಅಂತ ಹೆಣ್ಮಗು ಹೆಸರು. ಟ್ಯೂಷನ್ ಮುಗಿಸ್ಕೊಂಡು ಬರ್ತಾ ಇತ್ತು. 9 ವರ್ಷದ ವಿದ್ಯಾರ್ಥಿನಿ ಟ್ಯೂಷನ್ಗೆ ಹೋಗಿ ಮುಗಿಸ್ಕೊಂಡು ತನ್ನ ಸ್ನೇಹಿತರ ಜೊತೆ ಬರ್ತಾ ಇದ್ಲು. ಆ ಸಂದರ್ಭದಲ್ಲಿ ರಾಜಾಜಿನಗರದ ಫಸ್ಟ್ ಬ್ಲಾಕ್ ಹತ್ರ ಬಿಎಂಟಿಸಿ ಬಸ್ಸು ಮೈ ಮೇಲೆ ಹರಿದಿದೆ. ಪರಿಜ್ಞಾನ ಇಲ್ಲದೆ ಬಸ್ ಓಡಿಸ್ತಾರೆ ನೋಡ್ರಿ. ಅವ್ರ ಫ್ರೆಂಡ್ಸ್ ಎಲ್ಲ ಎಷ್ಟು ಅಳ್ತಾ ಇದ್ದಾರೆ ಪಾಪ. ಆಕೆಯ ಸ್ನೇಹಿತೆಯರು, ಅಲ್ಲಿನ ಜನ ಎಲ್ಲ ಎಬ್ಸಕ್ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಆಕೆಯ ಪ್ರಾಣ ಅಷ್ಟೊತ್ತಿಗೆ ಹೊಟ್ಟೋಗಿತ್ತು. ಬಿಎಂಟಿಸಿ ಬಸ್ ಡ್ರೈವರ್ಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ನೀವೇನು ಮನುಷ್ಯರ ಏನು ಅಂತ ಅರ್ಥ ಆಗಲ್ಲ. ಅಥವಾ ಬಸ್ಗಳು ಸರಿ ಇಲ್ವಾ? ಬಸ್ ಸರಿಯಾದ ಕಂಡೀಷನ್ ಅಲ್ಲಿ ಇಲ್ವಾ? ಅಥವಾ ನೀವು ಓಡಿಸೋದೇ ಸರಿ ಇಲ್ವಾ? ಕೆಳಗಡೆ ಇರೋರು ಯಾರೂ ಕಾಣಲ್ವೇನ್ರಿ? ಬಸ್ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಡ್ರೈವರು. ಬಿಎಂಟಿಸಿ ಆನ್ಸರ್ ಮಾಡಬೇಕು ಇದಕ್ಕೆ. ಸಾರಿಗೆ ಸಚಿವರು ಆನ್ಸರ್ ಮಾಡಬೇಕು. ಇಂಥ ಎಷ್ಟೋ ಸಾವುಗಳಾಗಿದೆ ಬಿಎಂಟಿಸಿಯಿಂದ. ಅದ್ರ ಲೆಕ್ಕ ಇಟ್ಟಿದ್ದೀರಾ? ಆ ಡ್ರೈವರ್ಗಳನ್ನೆಲ್ಲ ಏನ್ ಮಾಡಿದ್ರಿ ನೀವು? ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಇದರಲ್ಲಿ? 9 ವರ್ಷದ ಮಗು, ಟ್ಯೂಷನ್ಗೆ ಹೋಗಿದ್ದ ಮಗು ಮನೆಗೆ ಬರೋ ದಾರಿಯಲ್ಲಿ ಈ ರೀತಿ ಸಾವನ್ನಪ್ಪುತ್ತೆ ಅಂತ ಯಾವ ತಂದೆ ತಾಯಿ ತಾನೇ ಎಣಿಸಿರ್ತಾರೆ ಹೇಳಿ? ನೀರು ಕುಡಿಸ್ಬಾರ್ದು. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಚಿತ್ರಾ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಸು ಬಹಳಷ್ಟು ಜನರನ್ನ ಬಲಿ ಪಡ್ಕೊಂಡ್ಬಿಟ್ಟಿದೆ. ಆದರೆ ಅಂಥ ಡ್ರೈವರ್ಗಳಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಇವತ್ತು ಭುವನ ಅನ್ನುವಂಥ 9 ವರ್ಷದ ವಿದ್ಯಾರ್ಥಿನಿ ಏನಿದ್ಲು, ಆಕೆಯ ಸಾವು ನಿಜವಾಗ್ಲೂ ಕೂಡ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ಹೇಗಾಯ್ತು ಈ ಘಟನೆ? ಆ ಡ್ರೈವರ್ ಕೂಡ ಎಸ್ಕೇಪ್ ಆಗಿದ್ದಾನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಸುಚಿತ್ರಾ? ಸಿಂಧೂರ, ನಿಜಕ್ಕೂ ಇದು ಬಿಎಂಟಿಸಿ ಅಲ್ಲ, ಬಿಎಂಟಿಸಿ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಬಿಎಂಟಿಸಿಯಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಇವತ್ತೂ ಕೂಡ ರಾಜಾಜಿನಗರದಲ್ಲಿ 9 ವರ್ಷದ ಬಾಲಕಿ ಸಾವನ್ನಪ್ಪಿರುವಂಥದ್ದು. 1 ಗಂಟೆ ಸುಮಾರಿಗೆ ಆಕೆ ಸ್ನೇಹಿತರು ಮತ್ತೆ ಆಕೆನೂ ಕೂಡ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಸ್ನೇಹಿತರ ಜೊತೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ರಭಸವಾಗಿ ಬಂದಂತಹ ಬಿಎಂಟಿಸಿ ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ಬಾಲಕಿಗೆ ಗುದ್ದಿದಂತಹ ಪರಿಣಾಮವಾಗಿ ಆ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಜೊತೆಗೆ ಆ ವಿಡಿಯೋವನ್ನ ನೋಡ್ತಾ ಇದ್ರೆ ಆ ಬಾಲಕಿಯ ಸ್ನೇಹಿತರು ಕೂಡ ಎಷ್ಟು
ಸಾಕಷ್ಟು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಯಾರು ಕೂಡ ಇರಲಿಲ್ಲ. ಸ್ಥಳಕ್ಕೆ ಕೂಡ ರಾಜಾಜಿನಗರ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯ ಡ್ರೈವರ್ದು ತಪ್ಪ ಏನಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಈ ಒಂದು ಸಾರಿಗೆ ಸಂಸ್ಥೆನೂ ಕೂಡ ಬಿಎಂಟಿಸಿಯಿಂದ ಸರಣಿ ಅಪಘಾತಗಳು ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರುವಂತಹ ಡ್ರೈವರ್ ಹಾಗೂ ಕಂಡಕ್ಟರ್ ನೇರವಾದ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಸರಿಯಾದ ರೀತಿಯಾಗಿ ತರಬೇತಿಯನ್ನ ನೀಡಿರೋದಿಲ್ಲ. ಏಕಾಏಕಿ ಅವರನ್ನ ಡ್ರೈವಿಂಗ್ ಕೆಲಸಕ್ಕೆ ಬಿಡ್ತಾರೆ. ಹೀಗಾಗಿ ಇವಿ ಬಸ್ಗಳಲ್ಲೇ ಹೆಚ್ಚು ಈ ರೀತಿಯ ಅಪಘಾತ ಆಗ್ತಾ ಇರುವಂತದ್ದು. ಸದ್ಯ ರಾಜಾಜಿನಗರ ಪೊಲೀಸರು ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಾಲಕಿಯ ಮೃತದೇಹವನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಸಿಂಧೂರ, ಸುಚಿತ್ರಾ, ಸುಮಾರು 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಆ ತಂದೆ ತಾಯಿಗಳು ಬಂದ್ರ, ಏನ್ ಹೇಳಿದ್ರು ಅವ್ರ ತಂದೆ ತಾಯಿ? ಖಂಡಿತವಾಗ್ಲೂ ಸಿಂಧರ, ಏನು ಈ ರೀತಿ ಆದಂತ ನನ್ನ ಸಂದರ್ಭದಲ್ಲಿ ಆಕೆಯ ಸ್ನೇಹಿತರು ಕೂಡ ಅಲ್ಲೇ ಇದ್ರು. ಆ ಸ್ನೇಹಿತರು ಕೂಡ ಆಕೆಯ ತಂದೆ ತಾಯಿಗಳಿಗೆ ಕರೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕರೆಯನ್ನ ಸ್ವೀಕರಿಸಲಿಲ್ಲ. ಸದ್ಯಕ್ಕೆ ಏನು ಕರೆಯನ್ನ ಸ್ವೀಕರಿಸಿ ಅವರ ತಂದೆ ತಾಯಿ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಸಿಂಧರ, ಯಾಕಂತ ಹೇಳಿದ್ರೆ ಎತ್ತ ತಂದೆ ತಾಯಿಗೂ ಕೂಡ ಈ ರೀತಿ ಆಗಿದೆ. ಯಾಕಂತ ಹೇಳಿದ್ರೆ ಚಿಕ್ಕ ಮಗು ಇನ್ನೂ ಕೂಡ ತಂದೆ ತಾಯಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನ್ನ ಮಕ್ಕಳನ್ನ ಒಂದ್ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಹುದ್ದೆಯನ್ನ ಕೊಡಿಸ್ಬೇಕು ಅಥವಾ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಬರೀ 9 ವರ್ಷಕ್ಕೆ ಈ ರೀತಿ ಆದ್ರೆ ಅದು ಬಿಎಂಟಿಸಿಯಿಂದ. ಪಾಪ ಆ ಹುಡುಗಿ ಯಾವುದೇ ರೀತಿ ತಪ್ಪನ್ನ ಮಾಡಿರೋದಿಲ್ಲ. ಆದ್ರೂ ಕೂಡ ಈ ರೀತಿಯಾಗಿ ಅವಘಡಗಳು ಸಂಭವಿಸಿರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರ್ತಾರೆ. ಸದ್ಯ ಸ್ಥಳಕ್ಕೆ ತಂದೆ ತಾಯಿ ಕೂಡ ಭೇಟಿಯನ್ನ ನೀಡ್ತಾ ಇರುವಂತದ್ದು. ಸದ್ಯ ಮಾಹಿತಿ ಈಗಷ್ಟೇ ಅವರಿಗೆ ಅಲ್ಲಿನ ಸ್ಥಳೀಯರು ಆಗಿರ್ಬೋದು, ಜೊತೆಗೆ ಆಕೆಯ ಸ್ನೇಹಿತರು ಕೂಡ ತಿಳಿಸಿರುವಂತದ್ದು. ಸಿಂಧೂರ.